ಮತ್ತೊಂದು ಬಹುಮುಖ್ಯ ಲೋಕಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ. ರಾಜಶೇಖರ ಹಿಟ್ನಾಳ್ ವರ್ಸಸ್ ಬಸವರಾಜ ಕ್ಯಾವತ್ತೂರ್ ಬಿಜೆಪಿಯ ಅಭ್ಯರ್ಥಿ. ಕಾಂಗ್ರೆಸ್ ಲೆಕ್ಕಾಚಾರವನ್ನು ನೋಡಿದ್ರೆ ಅತಿ ಕಡಿಮೆ ಮತಗಳ ಅಂತರದಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು ಅನ್ನುವಂತಹ ಸೋಲಿನ ಅನುಕಂಪ ರಾಜಶೇಖರ ಹಿಟ್ನಾಳ್ ಅವರಿಗೆ ಸಿಗುತ್ತೆ. ಇದರ ಜೊತೆಯಲ್ಲಿ ಕಳೆದ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮಾರನೇ ದಿನದಿಂದಲೇನೆ ಇಡೀ ಕ್ಷೇತ್ರವನ್ನ ಸುತ್ತುತ್ತಿದ್ದಾರೆ ರಾಜಶೇಖರ ಹಿಟ್ನಾಳ್ ಅವರು. ಕಳೆದ ರೀತಿ ಜಸ್ಟ್ ಮಿಸ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಅಹಿಂದ ಮತಗಳ ಜೊತೆಯಲ್ಲಿ ಗ್ಯಾರಂಟಿ ಲಾಭ ಕೂಡ, ಅವರ ಸಹೋದರನ ಬಹುದೊಡ್ಡ ಬೆಂಬಲ ಕೂಡ ಇರೋದ್ರಿಂದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಲಾಭ ಆಗಬಹುದು. ಸಂಗಣ್ಣ ಕರಡಿಯವರ ಬಂಡಾಯ ಬೇಗುದಿ, ಅದು ಕೂಡ ರಾಜಶೇಖರ ಹಿಟ್ನಾಳ್ ಅವರಿಗೆ ಈ ಸಲ ಲಾಭ ಆಗಬಹುದು. ಆದ್ರೆ ಮೈನ ಸಂಶಯ ಏನು, ಕುಷ್ಟಗಿ ಮಾಜಿ ಶಾಸಕ ಕೈ ಕೊಡುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ಗಂಗಾವತಿಯ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರು ಕೂಡ ನಮಗೆ ಕುರುಬ ಸಮಾಜದ ಮತಗಳು ಕಳೆದ ಚುನಾವಣೆಯಲ್ಲಿ ಬೀಳಲಿಲ್ಲ ಅನ್ನುವಂತಹ ಬೇಸರದಲ್ಲಿದ್ದಾರೆ ಎನ್ನುವಂಥದ್ದು ಬಹುಮುಖ್ಯ ಅಂಶ. ಇದನ್ನು ಬಿಟ್ಟರೆ ಬೇರೆ ಏನ್ ಅಂಶ ಇದೆ ಗೌಡ್ರೆ? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕೆಲವು ಪಟ್ಟಭದ್ರರು ಲೋಕಸಭಾ ಚುನಾವಣೆಗೆ ಯಾವುದೇ ಪಕ್ಷದಲ್ಲಿರ್ಲಿ ವ್ಯಕ್ತಿ ಮತ್ತು ಜಾತಿ ನೋಡಿ ಓಟ್ ಹಾಕ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳಕ್ಕೆ ಎಲ್ಲರೂ ಒಂದಾಗ್ತಾರೆ. ಒಂದು ಉದಾಹರಣೆ ಕೊಡಿ. ಉದಾಹರಣೆ ಕೊಡೋದಾದ್ರೆ ರಾಜಶೇಖರ್ ಹಿಟ್ನಾಳ್ ಸೋಲಿಕ್ಕೆ ಕೊಪ್ಪಳದ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕನ ಕೈವಾಡ ಇತ್ತು ಅಂತ ನಾನ್ ಹೇಳ್ತಾ ಇಲ್ಲ, ಅಲ್ಲಿನ ಸ್ಥಳೀಯರೇ ಮಾತಾಡ್ಕೊಳ್ತಾ ಇದ್ದಾರೆ. 2021ರಲ್ಲಿ ಏನು ರಾಯಚೂರು ಕೊಪ್ಪಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇದೇ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ತನು ಮನ ಧನ ಅರ್ಪಿಸಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ 161 ಮತಗಳ ಲೀಡ್ ಕೊಡ್ತಾರೆ. ಕುಷ್ಟಗಿಯ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಅವರ ಅಣ್ಣನ ಮಗ, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಶರಣೇಗೌಡ ಬಯ್ಯಾಪುರ ಅವರಿಗೆ ತನು ಮನ ಧನ ಅರ್ಪಿಸಿ ಅವ್ರಿಗೆ ಲೀಡ್ ತಂದು ಕೊಡ್ತಾರೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಆಗುತ್ತೆ. ಇದು ಒಂದ್ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಮುಂದುವರಿದ ಭಾಗ ಅನ್ನುವ ಚಿತ್ರಣ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಜೊತೆಗೆ ಗಂಗಾವತಿಯ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರಿಗೆ ಸ್ವಲ್ಪ ಅಸಮಾಧಾನ ಇದೆ. ಯಾಕೆ ಜನಾರ್ದನ್ ರೆಡ್ಡಿಗೆ ಕುರುಬ ಸಮುದಾಯ ಸೇರಿದಂತೆ ಇತರ ತಳ ಸಮುದಾಯಗಳೆಲ್ಲ ಜನಾರ್ದನ್ ರೆಡ್ಡಿಗೆ ಸಪೋರ್ಟ್ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಗೆಲ್ತಿದ್ದೆ ಅನ್ನುವ ಅಸಮಾಧಾನ ಇದೆ. ಅದು ಸಿದ್ದರಾಮಯ್ಯನವರ ಎಂಟ್ರಿ ಆದ್ಮೇಲೆ ನೋಡ್ಬೇಕು ಏನಾಗುತ್ತೆ. ಕೊಪ್ಪಳ ಕಾಂಗ್ರೆಸ್ ರಾಜಶೇಖರ ಹಿಟ್ನಾಳಿಗೆ ಪೂರಕವಾದ ವಾತಾವರಣ ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ. ಅಂದ್ರೆ ನೀವು ಸ್ಪಷ್ಟವಾಗಿ ಹೇಳಿದಂತಹ ಒಂದು ಸಂಗತಿ ಏನಂದ್ರೆ, ಇಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಶಾಸಕರು ವಿಧಾನಸಭೆ ಬಂದಾಗ ತಮ್ಮ ಸಮುದಾಯದವ್ರಿಗನ್ನ ಆಯ್ಕೆ ಮಾಡ್ಕೋತಾರೆ, ಪಕ್ಷ ನೋಡಲ್ಲ. ಲೋಕಸಭೆ ಬಂದಾಗ ಬಿಜೆಪಿಗೆ ಅಷ್ಟೇ ಮತ ನೀಡ್ತಾರೆ, ಅದು ಕಾಂಗ್ರೆಸ್ನ ಮತದಾರರು ಕೂಡ ಅನ್ನುವಂಥದ್ದ. ಹೌದು, ಖಂಡಿತವಾಗಿ ಇದು ನಾನ್ ಹೇಳೋದಲ್ಲ, ವಾಸ್ತವ ಸಂಗತಿ ಕೂಡ ಹೌದು. ಬಿಜೆಪಿಯ ಲೆಕ್ಕಾಚಾರಕ್ಕೆ ಬಂದ್ರೆ ಇಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಎಂಟ್ರಿ ಕೊಟ್ಟಿರುವಂತಹ ಲಾಭ ಕೊಪ್ಪಳದಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಕ್ಯಾವತ್ತೂರ್ ಅವರಿಗೆ ಸಿಗಬಹುದು ಅನ್ನುವಂಥದ್ದು ಒಂದನೇ ಅಂಶ. ಆದ್ರೆ ಎರಡನೇದ್ದು ಲಿಂಗಾಯತ ಸಮುದಾಯದ ಮತಗಳು ಒಗ್ಗೂಡಬಹುದು ಅನ್ನುವಂಥದ್ದು ಲಾಭದ ಅಂಶ ಆಗತ್ತೆ. ರಾಮನಿಗೆ ರಾವಣನ ವಿರುದ್ಧ ಬಹುದೊಡ್ಡ ಹೋರಾಟ ಮಾಡ್ಲಿಕ್ಕೆ ಶಕ್ತಿ ಚೈತನ್ಯ ತುಂಬಿದ್ದೆ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಯ ಆಂಜನೇಯ. ಈ ಆಂಜನೇಯನಿಗೆ ಅಂಜನಾದ್ರಿ ಬೆಟ್ಟದ ಸಮಗ್ರ ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿ ಅವರು 100 ಕೋಟಿ ಅನೌನ್ಸ್ ಮಾಡಿದ್ರು. ₹1 ದುಡ್ಡು ರಿಲೀಸ್ ಆಗ್ಲಿಲ್ಲ. ಕಳೆದ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಅದೇ 100 ಕೋಟಿ ರೂಪಾಯಿನ ಪುನರಾವರ್ತನೆ ಮಾಡಿದ್ರು. ಕಾಂಗ್ರೆಸ್ ಹಿಂದೂ ವಿರೋಧಿ ಅಲ್ಲ, ನಾವು ಎಲ್ಲ ಜಾತಿ ಧರ್ಮಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂತ ಸಂದೇಶ ಕೊಟ್ಟಿದೆ. ಸದ್ಯ ಕ್ಷೇತ್ರದ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸ್ಥಳೀಯ ಪತ್ರಕರ್ತರು ಕೊಡ್ತಿರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಮುಂದಿದೆ. ರಾಜಶೇಖರ ಹಿಟ್ನಾಳ್ ಅವರು ಗೆಲ್ಲುವಂತಹ ಸಾಧ್ಯತೆ ಸ್ವಲ್ಪ ಮುಂದಿದೆ ಅನ್ನುವಂಥದ್ದು ಸ್ಪಷ್ಟವಾದಂತಹ ಸಂಗತಿ. ನೋಡ್ರೆ ಮತ್ತೊಂದು ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ಚಂದ್ರಪ್ಪ ವರ್ಸಸ್ ಗೋವಿಂದ ಕಾರಜೋಳ. ಕಾಂಗ್ರೆಸ್ನ ಲಾಭ ನಷ್ಟಗಳೇನಾಗಬಹುದು ಇಲ್ಲಿ? ಪಾಸಿಟಿವ್ ಅಂಡ್ ನೆಗೆಟಿವ್ ಅಂಶಗಳು. ಕಾಂಗ್ರೆಸ್ಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಅನುಕಂಪ BN ಚಂದ್ರಪ್ಪನವರಿಗೆ ಕೈ ಹಿಡಿಬಹುದು ಈ ಬಾರಿ. ರಾಜ್ಯದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಮತ್ತು ಜಿಲ್ಲೆಯ 8 ಶಾಸಕರಲ್ಲಿ 7 ಜನ ಕಾಂಗ್ರೆಸ್ ಶಾಸಕರು ಇರೋದು BN ಚಂದ್ರಪ್ಪನವರಿಗೆ ಬಹುದೊಡ್ಡ ಆನೆ ಬಲ ತಂದ್ಕೊಡ್ಬಹುದು. ಜೊತೆಗೆ ಏನು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿರ್ತಾರೆ, ಅಹಿಂದ ಮತ್ತೆ ಕಾಂತರಾಜು ವರದಿ ಸ್ವೀಕರಿಸಿರೋದು ಎಲ್ಲವುದು ಕೂಡ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ಇದೆ. ಮತ್ತೆ ಕಾಂಗ್ರೆಸ್ ನೆಗೆಟಿವ್ ಏನಂದ್ರೆ BN ಚಂದ್ರಪ್ಪ ಆಗಿರ್ಬೋದು, ಗೋವಿಂದ್ ಕಾರಜೋಳ ಆಗಿರ್ಬೋದು, ಇಬ್ರು ಕೂಡ ಸ್ಥಳೀಯರಲ್ಲ. BN ಚಂದ್ರಪ್ಪ ದೂರದ ಮೂಡಿಗೆರೆ ಅವರು. ಅನೇಕ ಸಮಸ್ಯೆಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದ್ರೂ ಕೂಡ ಯಾರು ಕೂಡ ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅನ್ನುವ ಅಸಮಾಧಾನ
ಕಾಂಗ್ರೆಸ್ಗೂ ಇದೆ, ಬಿಜೆಪಿಗೂ ಇದೆ. ಇನ್ನು ಬಿಜೆಪಿಯ ಪಾಸಿಟಿವ್ ಅಂಶಗಳನ್ನ ನೋಡೋದಾದ್ರೆ ಲಿಂಗಾಯತ ಸಮುದಾಯ, ಅದರಲ್ಲೂ ಕೂಡ ಹೊಸದುರ್ಗ ಆಗಿರ್ಬೋದು, ಹೊಳಲ್ಕೆರೆ ಈ ಭಾಗದಲ್ಲಿ ಲಿಂಗಾಯತ ಸಮುದಾಯ ಕ್ರೋಢೀಕರಣ ಆಗ್ಬಹುದು. ಜೊತೆಗೆ ಶ್ರೀರಾಮುಲುಗೆ ಬಳ್ಳಾರಿಯಿಂದ ಟಿಕೆಟ್ ಕೊಡೋದು ನಾಯಕ ಸಮುದಾಯದ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಕೂಡ ಆಶಾಭಾವನೆಯಲ್ಲಿ ಗೋವಿಂದ್ ಕಾರಜೋಳ ಇದ್ದಾರೆ. ಅವರು ಕೂಡ ನೆಗೆಟಿವ್ ಅಂಶಗಳು ನೋಡಿದ್ರೆ ಅವ್ರ ಕ್ಷೇತ್ರಕ್ಕೆ ಹೊಸಬ್ರು. ಹೊಳಲ್ಕೆರೆಯ ಶಾಸಕ ಚಂದ್ರಪ್ಪನವ್ರ ಪುತ್ರ ರಘುನಂದನ್, ಸ್ಥಳೀಯರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು. ಗೋವಿಂದ್ ಕಾರಜೋಳ ಯಾರು, ಅವ್ರ ಕೊಡುಗೆ ಚಿತ್ರದುರ್ಗಕ್ಕೆ ಏನಿದೆ ಅನ್ನುವ ದೊಡ್ಡ ಮಟ್ಟದ ಧ್ವನಿ ಎತ್ತುತ್ತಾ ಇದ್ದಾರೆ. ಅಂದ್ರೆ ಚಂದ್ರಪ್ಪನವ್ರು ಯಾವ ರೀತಿ ಏಟ್ ಕೊಡ್ಬೋದು ಗೋವಿಂದ್ ಕಾರಜೋಳ ಅವರಿಗೆ? ಕ್ಷೇತ್ರದ ಪರಿಚಯನೇ ಗೋವಿಂದ್ ಕಾರಜೋಳಗಿಲ್ಲ. ಅವ್ರು DCM ಆಗಿ ಕೆಲಸ ಮಾಡಿರ್ಬೋದು, ಏನೇ ಮಾಡಿರ್ಬೋದು. ಕೆಲವು ಟೈಮಲ್ಲಿ ನೀರಾವರಿ ಮಂತ್ರಿಗಳಾಗಿರ್ತಾರೆ. ಪಾವಗಡ, ಶಿರಾ ಈ ಭಾಗದಲ್ಲಿ ನೀರಾವರಿಯ ಫ್ಲೋರೈಡ್ ಯುಕ್ತ ನೀರ್ನ ಈಗಲೂ ಕೂಡ ಜನ ಕುಡಿತಾನೆ ಇದ್ದಾರೆ. ಇಷ್ಟೆಲ್ಲ ಇದ್ದ ಹೊರತಾಗಿಯೂ ಕೂಡ BN ಚಂದ್ರಪ್ಪನವ್ರಿಗೆ ಸದ್ಯದ ಮಟ್ಟಿಗೆ ಮುಂದೆ ಇದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಲಾಭ ಏನಾದ್ರೂ ಕಾಂಗ್ರೆಸ್ ಸಿಗಬಹುದಾ? ಖಂಡಿತ ಸಿಗುತ್ತೆ. ಹಿರಿಯೂರು, ಪಾವಗಡ ಮತ್ತು ಶಿರಾ ಈ ಭಾಗದಲ್ಲಿ ಇರ್ತಕ್ಕಂತ ಯಾದವ ಸಮುದಾಯ, ಗೊಲ್ಲ ಸಮುದಾಯ ಕಾಂಗ್ರೆಸ್ ಜೊತೆ ನಿಲ್ಲುವ ಎಲ್ಲ ಸಾಧ್ಯತೆಗಳಿದೆ. ಮತ್ತೆ ಹಾಲಿ ಸಂಸದ ನಾರಾಯಣ ಸ್ವಾಮಿ ಅವರು ಗೊಲ್ಲರಹಟ್ಟಿ ಪ್ರವೇಶದ ಒಂದು ವಿವಾದ ಏನಿದೆಯಲ್ಲ, ಅದು ಆ ಸಮುದಾಯಗಳ ಅಂದ್ರೆ ಗೊಲ್ಲ ಸಮುದಾಯದ ಅಸ್ಮಿತೆಗೆ ತದ್ವಿರುದ್ಧವಾಗಿ ನಡೆದುಕೊಂಡ್ರು ಅನ್ನುವ ಅಸಮಾಧಾನಕ್ಕಾಗಿಯೇ ದೂರದ ಗೋವಿಂದ ಕಾರಜೋಳಗೆ ಚಿತ್ರದುರ್ಗದ ಟಿಕೆಟ್ ಸಿಕ್ಕಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಆ ಕಾರಣಕ್ಕೇನೆ ಈ ಸಲ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂಥದ್ದು ಕೂಡ ಸ್ಥಳೀಯರು ಮಾತಾಡಿಕೊಳ್ತಿರುವಂತಹ ಸಂಗತಿ. ಸದ್ಯ ಏನಾಗ್ತಿದೆ, ಚಿತ್ರದುರ್ಗದ ಸ್ಥಳೀಯ ಪತ್ರಕರ್ತರು ಕೊಟ್ಟಿರುವಂತಹ ಮಾಹಿತಿ ಮತ್ತು ಎರಡು ಪಕ್ಷಗಳ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಹೇಳ್ತಿರುವಂತಹ ಮಾತಿನ ಪ್ರಕಾರ ಕಾಂಗ್ರೆಸ್ ಪಕ್ಷ ಚಿತ್ರದುರ್ಗದಲ್ಲಿ ಮುಂದಿದೆ, ಚಂದ್ರಪ್ಪ ಅವರು ಮುಂದಿದ್ದಾರೆ ಅನ್ನುವಂಥದ್ದು ಬಹು ಮುಖ್ಯ ಸಂಗತಿ. ನಾವು ಕೊಪ್ಪಳ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರವನ್ನ ನೋಡಿದ್ವಿ. ವಿಶೇಷ ಅಂದ್ರೆ ಎರಡೂ ಕಡೆ ಕಾಂಗ್ರೆಸ್ ಪಕ್ಷ ಮುಂದಿದೆ, ಬಿಜೆಪಿ ತುಸು ಹಿಂದಿದೆ. ಕಾರಣ ಇಷ್ಟೇ, ಅಭ್ಯರ್ಥಿಗಳ ಆಯ್ಕೆಯ ವಿಷಯದಿಂದ ಹಿಡಿದು ಒಳಬಂಡಾಯಗಳು ಈ ಪಕ್ಷವನ್ನ ಸ್ವಲ್ಪ ನುಣ್ಣಗೆ ಮಾಡ್ತಿವೆ, ಹುಣ್ಣಾಗುವಂತೆ ಮಾಡ್ತಿವೆ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ನಿಮ್ ಪ್ರಕಾರ ಕೊಪ್ಪಳ ಮತ್ತು ಚಿತ್ರದುರ್ಗದಲ್ಲಿ ಯಾವ ಪಕ್ಷ ಗೆಲ್ಬಹುದು, ಯಾವ ಅಭ್ಯರ್ಥಿ ಗೆಲ್ಬಹುದು? ಕಮೆಂಟ್ ಮಾಡಿ.